ಹರೇ ಕೃಷ್ಣ. ನನ್ನ ಹೆಸರು ಜಯಲಕ್ಷ್ಮಿ, ಟಿ ದಾಸರಹಳ್ಳಿಯಿಂದ. ಇವತ್ತಿನ ಕಥೆಯ ವಸ್ತು ಬಾಯಿ ಚಟದಿಂದ ಆಗುವಂತಹ ದುಷ್ಪರಿಣಾಮ. ಒಮ್ಮೆ ಒಬ್ಬ ಮುದುಕ ಇರ್ತಾನೆ. ಅವನಿಗೆ ಯಾವಾಗಲೂ ಇಲ್ಲ ಸಲ್ಲದ ಮಾತುಗಳನ್ನು ಆಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿರ್ತಾನೆ. ಯಾವಾಗಲೂ ಗಾಸಿಪ್ ಮಾಡೋದೇ ಅವನ ಕೆಲಸ. ಹೀಗೆ ಒಂದ್ಸರಿ ಒಂದು ಬೈಕ್ ಕಳೆದೋಗುತ್ತೆ. ಆ ಬೀದಿನಲ್ಲಿ ಒಂದು ಬೈಕ್ ಕಳೆದೋಗುತ್ತೆ. ಈ ಮುದುಕ ಸುಮ್ಮನಿರಲೇ ತನ್ನ ಪಕ್ಕದ ಮನೆಯ ಒಬ್ಬ ಯುವಕನ ಮೇಲೆ ಆರೋಪ ಹೊರಿಸ್ತಾನೆ. ಈ ಹುಡುಗನೇ ಕದ್ದಿರ್ಬೋದು ಅನ್ನೋ ರೀತಿಯಲ್ಲಿ ಜನರ ಜೊತೆ ಮಾತಾಡ್ತಾ ನಿಂತಿರ್ತಾನೆ. ಇದು ಮಾತಿಂದ ಮಾತು ತಿಳ್ಕೊಂಡು ಪೊಲೀಸ್ನವ್ರು ಬಂದು ಆ ಯುವಕನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಒಂದು 4-5 ದಿನದ ನಂತರ ಆ ಯುವಕನ ಮೇಲೆ ಆರೋಪ ಸುಳ್ಳು, ಅವನು ಒಳ್ಳೆಯವನು ಅಂತ ಗೊತ್ತಾಗುತ್ತೆ. ಅವನ್ನ ಬಿಡುಗಡೆ ಮಾಡ್ತಾರೆ. ಆ ಯುವಕ ಬರ್ತಾನೆ ವಾಪಸ್ಸು ಜೈಲಿನಿಂದ. ಆದರೆ ಬೀದಿಗೆ ಬಂದಾಗ ಅವನು ತುಂಬಾ ಅವಮಾನ ಆದಂಗೆ ಆಗುತ್ತೆ. ಜನ ಎಲ್ಲ ಒಂಥರ ನೋಡ್ತಿರ್ತಾರೆ ಅವನ್ನ. ಸಿಕ್ಕಾಪಟ್ಟೆ ಕೋಪನೂ ಬರುತ್ತೆ, ದುಃಖನೂ ಆಗುತ್ತೆ ಅವನಿಗೆ. ಆವಾಗ ಅವನ ಯೋಚನೆ ಮಾಡ್ತಾನೆ. ಅವನು ಆ ಮುದುಕನ ಮೇಲೆ ಜಡ್ಜ್ ಹತ್ರ ಹೋಗಿ, ಒಬ್ಬ ಲಾಯರ್ ಹತ್ರ ಹೋಗ್ಬಿಟ್ಟು ಮಾನನಷ್ಟ ಮೊಕದ್ದಮನೆ ಹೂಡ್ತಾನೆ. ಆಗ ಆ ವಿಷಯನೆಲ್ಲ ತಿಳ್ಕೊತಾನೆ. ಇವನ ಸ್ಟೋರಿ ಕತೆ ಎಲ್ಲ ತಿಳ್ಕೊಂಡು ಆ ಮುದುಕನ್ನ ಕರೆಸ್ತಾರೆ. ಕರೆಸ್ಬಿಟ್ಟು, ಈ ಹುಡುಗ ಈ ಥರ ನಿನ್ನ ಮೇಲೆ ಆರೋಪ ಮಾಡಿದ್ದಾನೆ, ನೀನು ಯಾಕೆ ಈ ಥರ ಸುಳ್ಳು ಸುದ್ದಿಯನ್ನು ಹಬ್ಬದೆ ಅಂತ ಕೇಳ್ತಾರೆ ಆ ಮುದುಕನ್ನ. ಆಗ ಆ ಮುದುಕ ಹೇಳ್ತಾನೆ, ಅಯ್ಯೋ ನಾನು ಸುಮ್ಮನೆ ಹಾಗೆ ಮಾತಾಡಿದೆ ಅಷ್ಟೇ, ಅದರಿಂದ ಏನಾಗುತ್ತೆ ಪರಿಣಾಮ ಅಂತ ಹೇಳ್ತಾನೆ ಆ ಮುದುಕ. ಜಡ್ಜಿ 1-2 ನಿಮಿಷ ಬಿಟ್ಟು ಆ ಮುದುಕನಿಗೆ ಹೇಳ್ತಾರೆ, ನಾಳೆ ನಾನು ತೀರ್ಮಾನ ಕೊಡ್ತೀನಿ, ಸೆಂಟೆನ್ಸ್ ಪಾಸ್ ಮಾಡ್ತೀನಿ. ಅದಕ್ಕೆ ಮುಂಚೆ ನೀನು ಆ ಯುವಕನನ್ನು ಏನೇನು ಹೇಳಿದ್ದೀಯಾ, ಏನೇನು ಆರೋಪ ಮಾಡಿದ್ದೀಯಾ ಅವನ ಮೇಲೆ ಅಂತ ಅಂದ್ಬಿಟ್ಟು ಒಂದು ಪೇಪರ್ನಲ್ಲಿ ಬರೀ ಅಂತ ಹೇಳ್ತಾರೆ. ಆವಾಗ ಆ ಮುದುಕ ಕೂತ್ಕೊಂಡು ಎಲ್ಲ ಏನೇನು ಚಾಡಿ ಹೇಳಿರ್ತಾನೋ ಅದನ್ನೆಲ್ಲನೂ ಒಂದು ಪೇಪರ್ ಮೇಲೆ ಬರೀತಾನೆ. ಅದನ್ನು ಓದ್ಬಿಟ್ಟು ಜಡ್ಜು ಅವನ ಕೈಗೆ ಮತ್ತೆ ವಾಪಸ್ ಕೊಡ್ತಾರೆ. ಆ ಮುದುಕನಿಗೆ ಹೇಳ್ತಾರೆ, ಆ ಮುದುಕನಿಗೆ, ಈಗ ನೀನು ಈ ಪೇಪರ್ ತಗೊಂಡು ಹೊರಗಡೆ ಮನೆಗೆ ಹೋಗು. ಹೋಗ್ತಾ ದಾರಿನಲ್ಲಿ ಈ ಪೇಪರ್ನೆಲ್ಲ ಪೀಸ್ ಮಾಡಿಬಿಟ್ಟು ಗಾಳಿನಲ್ಲಿ ಬಿಸಾಕು ಅಂತ ಹೇಳ್ತಾನೆ. ಬಿಸಾಕ್ಬಿಟ್ಟು ಮನೆಗೆ ಹೋಗು, ತಿರ್ಗಾ ನಾಳೆ ಬೆಳಗ್ಗೆ ಬಾ, ಅದು ಏನಿದೆ ಜಡ್ಜ್ಮೆಂಟು ನಾನು ಪಾಸ್ ಮಾಡಿರೋದು ಹೇಳ್ತೀನಿ ಅಂತ ಹೇಳ್ತಾರೆ. ಆವಾಗ ಆ ಮುದುಕನಿಗೆ ಖುಷಿ ಆಗೋಗ್ಬಿಡುತ್ತೆ. ಓ, ನನಗೆ ಯಾವುದೂ ಶಿಕ್ಷೆ ಆಗಲಿಲ್ಲಪ್ಪ, ನಾನು ತಪ್ಪಿಸ್ಕೊಂಬಿಟ್ಟೆ ಅಂತ ಹೇಳ್ಬಿಟ್ಟು ಆ ಪೇಪರ್ ತೊಗೊಂಡು ಬರ್ತಾನೆ, ಪೀಸ್ ಮಾಡ್ತಾನೆ, ಗಾಳಿನಲ್ಲಿ ಬಿಸಾಕ್ಬಿಟ್ಟು ಮನೆಗೆ ಹೋಗ್ಬಿಡ್ತಾನೆ ಖುಷಿಯಾಗಿ. ನೆಕ್ಸ್ಟ್ ದಿನ ಮತ್ತೆ ಕೋರ್ಟ್ ರೂಮಿಗೆ ಬರ್ತಾನೆ. ಜಡ್ಜ್ ಕೇಳ್ತಾರೆ ಆ ಮುದುಕನ್ನ, ನಿನ್ನೆ ನೀನು ಬರೆದಿರುವಂತಹ ಪೇಪರ್ ಇದೆಯಲ್ಲ ಅದನ್ನು ತೊಗೊಂಡು ಬಾ ಅಂತ ಹೇಳ್ತಾರೆ. ಆವಾಗ ಮುದುಕ ಹೇಳ್ತಾನೆ, ಇಲ್ಲ ಸರ್, ಅದು ಎಲ್ಲ ಹರಿದು ಬಿಸಾಕ್ರಿ ಅಂದ್ರಲ್ಲ, ಅದನ್ನು ಹರಿದು ಬಿಸಾಕ್ಬಿಟ್ಟಿದ್ದೀನಿ, ನಾನು ಹೇಗೆ ತರ್ಲಿಕ್ಕೆ ಸಾಧ್ಯ, ಅದು ನಂಗೆ ಗೊತ್ತಿಲ್ಲ, ನೀನು ಹೋಗಿ ಅದನ್ನು ತೊಗೊಂಡು ಬಾ ಅಂತ ಹೇಳ್ತಾರೆ. ಅಯ್ಯೋ, ಅದೆಲ್ಲೋ ದಿಕ್ಕಾಪಾಲಾಗೋಗ್ಬಿಟ್ಟಿರುತ್ತೆ, ಗಾಳಿಗೆ ಎಲ್ಲೆಲ್ಲೋ ಹೋಗ್ಬಿಟ್ಟಿರುತ್ತೆ, ನಾನು ತರಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆವಾಗ ಆ ಜಡ್ಜ್ ಹೇಳ್ತಾರೆ, ನೋಡಿದ್ಯಾ, ನೀನು ಹೇಳಿರುವಂತಹ ಗಾಳಿ ಸುದ್ದಿ ಎಲ್ಲೆಲ್ಲೋಗೋ ಹೋಗುತ್ತೆ, ಮತ್ತೆ ಅದನ್ನು ವಾಪಸ್ ತರಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿಯ ಮೇಲೆ ನಾವು ಏನಾದರೂ ಆರೋಪ ಮಾಡಿದ್ವಿ ಅಂದರೆ ಅದು ಸುಳ್ಳಿಗೆ ಇರ್ಬೋದು, ತಮಾಷೆಗೆ ಇರ್ಬೋದು, ಅದು ವಿನಾಕಾರಣ ಸುದ್ದಿಯಾಗಿ ಹರಡಿ ಒಬ್ಬ ವ್ಯಕ್ತಿಯ ಗೌರವವನ್ನು ಹಾಳು ಮಾಡುತ್ತೆ. ಹಾಗಾಗಿ ನಾವು ಗಾಸಿಪ್ ಮಾಡೋದ್ರಲ್ಲಿ ಯಾವುದೇ ವ್ಯರ್ಥವಾದ ಸಮಯ, ಅದು ಗಾಸಿಪ್ ಅನ್ನೋದು ವ್ಯರ್ಥ ಸಮಯ. ಅದರ ಬದಲಾಗಿ ನಾವು ಭಗವಂತನ ಚಿಂತೆಯಲ್ಲಿ ಇರೋದು ತುಂಬ ಉತ್ತಮ. ಹರೇ ಕೃಷ್ಣ.